ಯಡಿಯೂರಪ್ಪನವರು ಅಥವಾ ಕುಮಾರಸ್ವಾಮಿ ಅವರು ಅನ್ನೋ ಪ್ರಶ್ನೆ ಇಲ್ಲ. ಇದು NDA ಪಾರ್ಟಿ NDA ತೀರ್ಮಾನ ಆದ್ಮೇಲೆ ನಾವು ಕೋ ಪಾರ್ಟ್ನರ್ಸ್ ಆದ್ಮೇಲೆ ನಾವು ಅವ್ರ ಜೊತೆ ಸೇರಿದ್ಮೇಲೆ ಇಲ್ಲಿ ಮಾತಿನ ಪ್ರಶ್ನೆ ಇಲ್ವೇ ಇಲ್ಲ. ವಿಚಾರ ಅಂದ್ರೆ ಅಂತ ಹಿರಿಯ ರಾಜಕಾರಣಿಗಳಿಗೆ ರಾಜಕೀಯ ಪರಿಸ್ಥಿತಿ ಗೊತ್ತಾಗಿದೆ, ಇವರು ಅದನ್ನ ಮುಂದಿನ ದಿನಗಳಲ್ಲಿ ಅರ್ಥ ಆಗುತ್ತೆ ಬಿಡಿ. ಜನನು ತೀರ್ಮಾನ ಮಾಡ್ತಾರೆ, ಪಕ್ಷನೂ ತೀರ್ಮಾನ ಮಾಡುತ್ತೆ. ಅದಕ್ಕೆ ಅವ್ರು ಮಾತಾಡೋದು ಅನ್ನೋ ರೀತಿ ನಾನು ಮಾತಾಡೋಕ್ಕಾಗಲ್ಲ. ನಮ್ಮ ಲಿಮಿಟೇಷನ್ ಏನಿದೆ, ಪಕ್ಷದ ಜೊತೆಲಿ ಇರ್ಬೇಕು. ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಪಕ್ಷದ ಅಧ್ಯಕ್ಷನಿಗೆ ಎಷ್ಟು ಅಗೌರವ ಆಯ್ತದೆ ಅವ್ರ ಪಕ್ಷದ ಅನ್ನೋದ್ರ ಬಗ್ಗೆ ಮೀರಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದ್ ಕಡೆ ಅವ್ರ ಪಕ್ಷದ ಅಧ್ಯಕ್ಷರಿಗೆ ಒಂದು ಸಂಕಟ ತರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಸನ ಮತ್ತು ಮಂಡ್ಯದಲ್ಲಿ ಬಿಜೆಪಿ ಸದೃಢವಾಗಿದೆ, JDS ಅವರ ಅವಶ್ಯಕತೆ ಅಷ್ಟೊಂದು ಕಾಣಿಸಲ್ಲ ಅನ್ನೋದು ಆ ಅರ್ಥದಲ್ಲಿ ಮಾತಾಡ್ತಾರೆ. ಅಲ್ಲ, ಮಂಜು ಅಂತೇಳಿ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ 5.5 ಲಕ್ಷ ವೋಟ್ ತಗೊಂಡು ನಾನು ಒಬ್ಬನೇ ಈ ಜಿಲ್ಲೆನಲ್ಲಿ. ಅವರೆಲ್ಲ ಹಿಂದೆ ಎಲ್ಲ ಸದೃಢವಾಗಿ ಎಲೆಕ್ಷನ್ ಮಾಡಿದ್ರಲ್ಲ. ನಮ್ಮ ಹಿರಿಯರಾದಂಥ ನಮ್ಮ ನಾಯಕರಾದಂಥ ಶಿವಪ್ಪನವರು ಚುನಾವಣೆ ನಿಂತಿದ್ರು, ಸುಶೀಲಮ್ಮನವರು ನಿಂತಿದ್ರು. ಅದು ಎಷ್ಟು ಲಕ್ಷದ ಮೇಲೆ ಏರಲಿಲ್ಲ ಅನ್ನೋದ್ರ ಬಗ್ಗೆ ಆತ್ಮಾಲೋಕ ಅವ್ರು ಮಾಡ್ಕೊಳ್ಳಿ. ಪಕ್ಷ ಒಂದಂತೂ ಸತ್ಯ, ಮತದಾರರಿಗೆ ಗೌರವ ಕೊಡಬೇಕು, ಹೈಕಮಾಂಡ್ ಅವ್ರ ನಿರ್ಧಾರಕ್ಕೆ ಗೌರವ ಕೊಡಬೇಕು. ಆ ರೀತಿಯಲ್ಲಿ ನಾವು ನಡ್ಕೊಂಡಾಗ ಮಾತ್ರ ಮುಂದಿನ ಅವರವರ ಭವಿಷ್ಯ ನಿರ್ಧಾರ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲ, ನಾನು ಇದೇ ಸದನದಲ್ಲಿ ಪಾರ್ಟಿ ಇದರಲ್ಲಿ ನನ್ಗೆ ಬೇಜಾರಾಗಿ ಆಮೇಲೆ ಆಚೆ ಬಂದೆ. ಆಮೇಲೆ ರಿಯಾಕ್ಷನ್ ಕೂಡ ನಾನು ಮಾಡಿದೆ ಅದರಲ್ಲಿ. ಬಟ್ ಏನೇ ಆಗಿರ್ಲಿ, ನಾವು ಒಬ್ಬ ಶಾಸಕರಾಗಿದ್ದು 3 ಬಾರಿ ಆಗಿ 4 ಬಾರಿ ಆದವರು ಹೆಂಗ್ ನಡ್ಕೋಬೇಕು ಅಂತ ನಾವೇ ಅರ್ಥಕೊಳ್ದೆ ಹೋಗ್ಬಿಟ್ರೆ, ಅವ್ರು ಮಾತಾಡೋದ್ರಿಂದ ದೊಡ್ಡವರಾಗ್ತಾರೆ ಅಂತ ಅವ್ರು ಏನಾದ್ರು ತಿಳ್ಕೊಂಡ್ರೆ ಈಸ್ ಬಿಕಮಿಂಗ್ ವೆರಿ ಸ್ಮಾಲ್ ಇನ್ ಫ್ರಂಟ್ ಆಫ್ ವೋಟರ್ಸ್. ಅವ್ರು ಮಾತಾಡಿರೋದು ಅವ್ರಿಗೆ ಅಗೌರವ ಅಲ್ಲ, ಅರಸೀಕೆರೆ ಕ್ಷೇತ್ರದ ಮತದಾರರು ಓಟ್ ಹಾಕಿದಾರಲ್ಲ ಅವ್ರಿಗೆ ಅಗೌರವ ತಂತಕ್ಕಂಥದ್ದಾಗಿದೆ. ಅದನ್ನ ಮೀರಿ ಮಾತಾಡೋದು ಇದೆಯಲ್ಲ, ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾಗ್ತದೆ ಅನ್ನೋದನ್ನ ಅವರೇ ನಿರ್ಧಾರ ಮಾಡ್ಕೊಂಡು. ಶಿವಲಿಂಗೇಗೌಡರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರು ಮಾತಾಡೋಕೆ ನಿಂತ್ಕೊಂಡೋಗಿ ಎಲ್ಲರೂ ಕೂಡ ಯಾವಾಗ್ಲೂ ಕೂಡ ವಿರೋಧ ಮಾಡ್ತಾರೆ. ಇದರಿಂದ ಯಾರು ಇದ್ದಾರೆ ನೋಡಿ, ಇದರಿಂದ ಯಾರು ಇದ್ದಾರೆ ಟಾರ್ಗೆಟ್ ನೋಡಿ, ಒಂದು ನಿಮಿಷ. ಹಾಸನ ಜಿಲ್ಲೆಯವರೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಅವೆಲ್ಲ ನೋಡ್ರಿ, ಯಾರ್ಯಾರಿಗೂ ಟಾರ್ಗೆಟ್ ಮಾಡಲ್ಲ. ಈಗ ಅವ್ರವರೇ ಗುಂಡು ಹೊಡ್ಕೋಬೇಕು. ಈಗ ರಿಯಲ್ ಎಸ್ಟೇಟ್ ಅನ್ನೋದ್ರಲ್ಲಿ ಹಂಗೆ ರಾಜಕಾರಣಿಗಳು ಆಗ್ತಾರೆ. ಯಾರು ಏನ್ ದೊಡ್ಡವರೇನಿಲ್ಲ. ನಾವು ಬಾವಿನಲ್ಲಿದ್ದಾಗ ಧುಮುಕ್ದಾಗ ನಾವು ಮಾತಾಡ ಘೋಷಣೆ ಕೂಗ್ತಾ ಇದ್ದವು ಸರ್ಕಾರದ ವಿರುದ್ಧವಾಗಿ, ನೀವು ಮಾಡಿರೋ ವೈಫಲ್ಯದ ಬಗ್ಗೆ ನಾವು ಕೂಗ್ತಾ ಇದ್ದ. ಕೊಬ್ಬರಿ ಕಳ್ಳ ಅಲ್ಲ ಯಾತಕ್ ಬಂತದು? ಯಾತಕ್ ಬಂತದು? ಮೊದ್ಲು ನಾನು ಕಳ್ತನ ಮಾಡಿಲ್ಲ ಅಂದ್ಮೇಲೆ ಯಾಕೆ ಆರೋಪ ಅಂತ ಅದಲ್ಲ. ಒಬ್ಬ MLA ಹೆಂಡತಿ ತಹಸೀಲ್ದಾರ್ ಮೇಲೆ ಮಾತಾಡಿದ್ಮೇಲೆ ನಾವು ವಿರೋಧ ಪಕ್ಷದವ್ರಿಗೆ, ಆಡಳಿತ ಪಕ್ಷಕ್ಕೆ ವಿರೋಧ ಪಕ್ಷದವರು ಸ್ಲೋಗನ್ ಕೂಗುವಂಥದ್ದು ಅದು ವಾಡಿಕೆ. ಅದು ತಪ್ಪೇನಿಲ್ಲ, ಮಾತಾಡ್ತೀವಿ. ಅದ್ರ ಮಧ್ಯದಲ್ಲಿ ಇವ್ರು ಮಾತಾಡ್ತಕೊಂಡು ಆ MLA ಹೆಂಡತಿ ಮೇಲೆ ಮಾತಾಡೋದು, ಇನ್ನೊಂದು ಮಾತಾಡಿದ್ರಲ್ಲ, ಅದು ಆಕ್ರೋಶಕೊಂಡಾಗ ಬೇರೆ ಮಾತಾಡಿದೆ ಶಿವಲಿಂಗೇಗೌಡರು. ಇದ್ರಲ್ಲಿ ಇಲ್ಲ. ನೀವು ನಮ್ಮ ಸುನೀಲ್ ಕುಮಾರ್ ಅವ್ರು ಓದಿದ್ರು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಿದ್ದಾರೆ ಅಂತ. ಆ ಪದಗಳು ನನಗ್ ಬರಲ್ಲ, ಆ ಪದ ಅವ್ರಿಗೆ ಸರಿ. ಆ ಪದ ಮಾತಾಡಿದಾರಲ್ಲ, ಮೊದಲು ನಮ್ಗೆ MLAಗಳಿಗೆ ಕ್ಷಮೆ ಕೇಳೋದಲ್ಲ, ಆ ಓಟ್ ಹಾಕೋರಲ್ಲ ಅರಸೀಕೆರೆ ಮತದಾರರು, ಅವ್ರಿಗೆ ಕ್ಷಮೆ ಕೇಳಿ ಅದನ್ನ ಅವರಿಂದ ಶಬಾಸ್ಗಿರಿ ತಗೊಂಡ್ರೆ ಸಾಕು. ಅದು ಅವ್ರು ಈಸ್ ಗುಡ್. ಅಲ್ಲ, ಹಳ್ಳಿ ಸೊಗಡಲ್ಲಿ ಹಳ್ಳಿಕಟ್ಟೆನ ಅದು ಅಸೆಂಬ್ಲಿನಪ್ಪ. ಹಳ್ಳಿ ಸೊಗಡಲ್ಲಿ ಮಾತಾಡೋದು, ಹಳ್ಳಿಕಟ್ಟೆ ಮೇಲೆ ಕುತ್ಕೊಂಡು ಮಾತಾಡೋದು, ಪಟೇಲ್ರು ಚಾಟ್ಮಗರು ಮಾತಾಡೋದು ಅದೇ ಬೇರೆ. ಇದು ಅಸೆಂಬ್ಲಿ ಮಾತಾಡೋದು. ಇದು ಮೊದಲನೇ ಪದ ಅಲ್ಲ, ಇದು ರೆಕಾರ್ಡ್ ಆಗಿರುತ್ತೆ. ಏನೇನು ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ರೆಕಾರ್ಡ್ ಆಗಿದೆ ಅನ್ನೋದನ್ನ ಓದಿದ್ದಾರೆ. ಆ ಪದಗಳು ನಿಮ್ಗೂ ಗೊತ್ತಿದೆ. ಅದನ್ನ ಪುನಶ್ಚರಣೆ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಆ ಪದನು ನಾವು ಮಾತಾಡೋದು ಸಭ್ಯ ಅಲ್ಲ. ಬಟ್ ಶಾಸಕರಾಗಿ ಆ ರೀತಿ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ಇಡೀ ರಾಜ್ಯಕ್ಕೆ ಅವಮಾನ. ಅದರಲ್ಲೂ ಅರಸೀಕೆರೆ ಮತದಾರರಿಗೆ ಅವಮಾನ ಮಾಡಿರ್ತಕ್ಕಂಥದ್ದು. ಅವರು ಈಗಲೇ ಶಿವಲಿಂಗೇಗೌಡರು ಅರಸೀಕೆರೆ ಮತದಾರರಿಗೆ ಅವರ ಮತದಾರನ ಕ್ಷಮೆ ಕೇಳ್ಕೊಂಡ್ಬಿಟ್ರೆ ಸಾಕು. ನಮ್ಗೆ MLAಗಳಿಗೆ ಏನು ಕೇಳ್ಕೊಳ್ಳೋದು ಬೇಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.